ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥದ್ದು, ನೆನಪಿಸ್ಕೊಳ್ತಕ್ಕಂಥದ್ದು ಇವತ್ತು ಅವ್ರು ಮಾಡಿರೋ ಕಾರ್ಯಗಳಿಂದ. ಭಾರತ ಅಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಅಂತ ಗುರುತಿಸ್ಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರ ಭದ್ರ ಬುನಾದಿ ಬೆಂಗಳೂರಿಗಿತ್ತು. ಆ ಭದ್ರ ಬುನಾದಿಯಿಂದ ಇವತ್ತು ವಿಶ್ವ ನೋಡುವಂತ ಒಂದು ನಗರ ಬೆಂಗಳೂರಾಗಿದೆ. ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನ ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ನಾಗಶೆಟ್ಟಿಹಳ್ಳಿಯಲ್ಲೂ ಕೂಡ ಬಹಳ ವಿಜೃಂಭಣೆ ಹಾಗೂ ಅದ್ದೂರಿಯಿಂದ ಕಾರ್ಯಕ್ರಮ ನಡೆದು ಬಂದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ನಾರಾಯಣಗೌಡರು ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಸರ್, ಇವತ್ತು ನಾಗಶೆಟ್ಟಿಹಳ್ಳಿಯಲ್ಲಿ ಅದ್ದೂರಿ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತು. ಏನ್ ಹೇಳ್ತೀರಾ ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮದಲ್ಲಿ ಒಂದಷ್ಟು ಕಲಾ ತಂಡಗಳು ಕಾರ್ಯಕ್ರಮಗಳಾಯಿತು. ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ನಿನ್ನೆ ಆಗಿದೆ. ಅದು ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅನೇಕ ಸ್ಥಳಗಳಲ್ಲಾಗಿದೆ. ಇವತ್ತು ನಮ್ಮ ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತೆ ಅದು ಅಶ್ವಥ್ ನಗರ, ಗೆದ್ಲಹಳ್ಳಿ, ನಾಗಶೆಟ್ಟಹಳ್ಳಿ ಮತ್ತು ಲೊಟ್ಟೆಗೊಲ್ಲಹಳ್ಳಿ, ಪಟೇಲಪ್ಪ ಲೇಔಟ್, ಬಸವೇಶ್ವರ ಲೇಔಟ್, ಈ ಸುತ್ತಮುತ್ತಿನ ಪ್ರಮುಖ ಗ್ರಾಮಗಳು ಏನಿದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಕ್ಕಲಿಗ ಸಮುದಾಯ ಇರೋದು. ಹಾಗಾಗಿ ಇವತ್ತು ಕಳೆದ ವರ್ಷ ಇದನ್ನು ಪ್ರಾರಂಭ ಮಾಡಿದ್ವಿ. ಕಳೆದ ವರ್ಷದಕ್ಕಿಂತಲೂ ಈ ಸರಿ ವಿಜೃಂಭಣೆಯಿಂದ ಕಲಾ ತಂಡಗಳು ಭಾಗವಹಿಸಿದ್ವು. ಈ ಗ್ರಾಮಗಳ ಎಲ್ಲ ನಾಗರಿಕರು, ಕುಲಬಾಂಧವರು, ಸಾರ್ವಜನಿಕರು ಎಲ್ಲರ ಸಹಕಾರದಿಂದ ಇವತ್ತು ಈ ಭಾಗದಲ್ಲಿ ಇವತ್ತೇನು ಕೆಂಪೇಗೌಡರ ಜಯಂತಿ 516ನೇ ವರ್ಷ, ಬಹುಶಃ ವ್ಯಕ್ತಿಗಳನ್ನು ಗುರುತಿಸ್ತಕ್ಕಂಥದ್ದು, ನೆನಪಿಸ್ಕೊಳ್ತಕ್ಕಂಥದ್ದು ಇವತ್ತು ಅವ್ರು ಮಾಡಿರೋ ಕಾರ್ಯಗಳಿಂದ ಇಡೀ ಜಗತ್ತೇ ಇರ್ಬೋದು. ಇವತ್ತು ಜಗತ್ತಿನಲ್ಲಿ ಭಾರತ ಅಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಅಂತ ಗುರುತಿಸ್ಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರ ಏನು ಭದ್ರ ಬುನಾದಿ ಬೆಂಗಳೂರಿಗಿತ್ತು. ಆ ಭದ್ರ ಬುನಾದಿಯಿಂದ ಇವತ್ತು ವಿಶ್ವ ನೋಡುವಂಥ ಒಂದು ನಗರ ಬೆಂಗಳೂರಾಗಿದೆ. ಹಾಗಾಗಿ ಇವತ್ತು ಅದನ್ನು ವಿಜೃಂಭಣೆಯಿಂದ ಎಲ್ಲರ ಸಾರ್ವಜನಿಕರ ಸಹಕಾರ, ಪ್ರೋತ್ಸಾಹದಿಂದ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇದಕ್ಕೆ ಪ್ರಮುಖ ಕಾರಣಕರ್ತರು ನಾಗಶೆಟ್ಟಹಳ್ಳಿ, ಗೆದ್ಲಹಳ್ಳಿ, ಲೊಟ್ಟೆಗೊಲ್ಲಹಳ್ಳಿ, ಹಾಗೆ ಈ ಸಾರಿ ನಮ್ಮ ರಾಜಣ್ಣನವರು, ಅವರ ನೇತೃತ್ವದಲ್ಲಿ ಎಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನೆಲ್ಲ ಅಂದ್ರೆ ಸಾಧಕರಿಗೆ ಸನ್ಮಾನ ಆಯಿತು, ಬೇರೆ ಏನೆಲ್ಲ ಕಾರ್ಯಕ್ರಮ ನಡೀತು ಇವತ್ತು ಕಾರ್ಯಕ್ರಮದಲ್ಲಿ? ಕಳೆದ ಸರಿ ನಿರ್ಮಲಾನಂದ ಸ್ವಾಮೀಜಿಯವರು ಇದೇ ವೇದಿಕೆಗೆ ಬಂದಿದ್ರು. ಅವತ್ತು ಇಡೀ ಗ್ರಾಮಗಳಲ್ಲಿ, ಇವತ್ತು 4 ಗ್ರಾಮಗಳಲ್ಲಿ ನಡೆದ್ವಿ. ಅತಿ ಹೆಚ್ಚು 90 ವರ್ಷ 80 ವರ್ಷ ಆದಂಥ ಹಿರಿಯರಿಗೆ ನಾವು ಅವರಿಗೆ ಗುರುತಿಸಿ ಸ್ವಾಮೀಜಿಗಳ ಕಡೆಯಿಂದ ಅವರಿಗೆ ಆಶೀರ್ವಾದ ಮಾಡಿಸ್ತಕ್ಕಂಥದ್ದು. ಈ ಸರಿ ಸೋಮನಾಥ್ ಸ್ವಾಮೀಜಿ ಬಂದಿದ್ದರು. ಈ ಭಾಗದಲ್ಲಿ ಚುನಾಯಿತರಾದಂಥ ಮಹಾನಗರ ಪಾಲಿಕೆ ಸದಸ್ಯರಿರ್ಬೋದು, ಹಿರಿಯರು ಇರ್ಬೋದು, ಸಮಾಜ ಸೇವೆ ಮಾಡಿದಂಥವ್ರಿಗೆ ಅವ್ರಿಗಿರ್ಬೋದು. ಇವತ್ತು ಅವ್ರ ಮುಖಾಂತರ ಅವ್ರಿಗೆ ಆಶೀರ್ವಚನ ಮತ್ತು ಒಂದು ಸನ್ಮಾನ ಮಾಡೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸಮಾಜ ಸೇವೆ ಮಾಡಿದಂಥವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ನಾರಾಯಣಗೌಡರವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.